ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೇಘಾಸ್ ಕಿಚನ್ ಟಿಪ್ಸ್. ಫ್ಯಾಮಿಲಿ, ಇವತ್ತಿನ ವಿಡಿಯೋಲಿ ನಾವು ಉದ್ದ ಕೂದಲನ್ನ ಹೇಗೆ ಬೆಳೆಸ್ಕೊಳ್ಳೋದು ಅಂತ ನೋಡೋಣ. ಫ್ಯಾಮಿಲಿ, ನಿಮಗೇನಾದರೂ ಹೇರ್ ಫಾಲ್ ಸಮಸ್ಯೆ ಇದ್ದರೆ ಇದು ಒಂದು ಒಳ್ಳೆ ಪರ್ಮನೆಂಟ್ ಸೊಲ್ಯೂಷನ್ನು. ಆ್ಯಂಡ್ ಆಲ್ಸೋ ಫ್ಯಾಮಿಲಿ, ಇದು ಇಂಡಿಯಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಇದಕ್ಕೆ ಏನ್ಷಿಯಂಟ್ ಓಲ್ಡ್ ಇಂಡಿಯನ್ ಟ್ರೀಟ್ಮೆಂಟ್ ಅಂತಲೇ ಕರೀತಾರೆ. ಆ್ಯಂಡ್ ಇದೊಂದು ಯೂನೀಕ್ ಟ್ರೀಟ್ಮೆಂಟ್. ನಾನು ಇದನ್ನು ಚಾಲೆಂಜ್ ತೊಗೊಂಡಿದ್ದೆ. 1 ತಿಂಗಳು ಇದನ್ನು ನಾನು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಿದೆ. ನನ್ನ ಹೇರ್ಸು ತುಂಬಾ ಬೆಳೀತು. ಸೊ ನಿಮಗೂ ಹೇರ್ ಫಾಲ್ ಸಮಸ್ಯೆ ಇದೆ, ಇದೊಂದು ಕ್ವಿಕ್ ಸೊಲ್ಯೂಷನ್. ಇದಕ್ಕೆ ನಮಗೆ ಬೇಕಾಗಿರೋದು ಫಸ್ಟ್ ಇಂಗ್ರೀಡಿಯೆಂಟ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್. ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಂದರೆ ಇದರಲ್ಲಿ ಯಾವುದೇ ಸಾಲ್ಟ್ ಅಂಶ ಇರಲ್ಲ ಅಂತ. ಕೆಲವೊಂದು ಮಾರ್ಕೆಟ್ ಸಿಗೋದ್ರಲ್ಲಿ ಸಾಲ್ಟ್ ಇರುತ್ತೆ, ಅದಕ್ಕೆ ನೀವು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲೇ ತೊಗೋಬೇಕು. ಇದನ್ನು ನಾವು ನಿಮ್ಮ ಹೇರ್ನ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಇದನ್ನು ಒಂದು ಕಂಟೈನರ್ಗೆ ಬಗ್ಗಿಸ್ಕೋಬೇಕು. ಆದಷ್ಟು ಎಲ್ಲ ಕಂಟೈನರು ಪೋರ್ಸಲೀನ್ ಅಥವಾ ಗ್ಲಾಸ್ ಉಪಯೋಗಿಸಿ. 2 to 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕ್ಯಾಪ್ಸಿಕಮ್. ಹೌದು ಫ್ಯಾಮಿಲಿ, ಕ್ಯಾಪ್ಸಿಕಮ್ ತುರ್ಕೊಂಡ್ಬಿಟ್ಟು ನಾವು ಈ ಆಲಿವ್ ಆಯಿಲ್ ಒಳಗಡೆ ಹಾಕ್ಕೋಬೇಕಾಗತ್ತೆ. ಈ ಕ್ಯಾಪ್ಸಿಕಮ್ ಬಂದುಬಿಟ್ಟು ಎಕ್ಸಲೆಂಟ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್, ಅಂದರೆ ವೈಟಮಿನ್ ಇ, ಸಿ ಮತ್ತು B6. ಹಾಗೆಯೇ ನೀವು ಅಕಸ್ಮಾತ್ ರೆಡ್ ಬೆಲ್ ಪೆಪ್ಪರ್ಸ್ ಅಂದರೆ ರೆಡ್ ಕ್ಯಾಪ್ಸಿಕಮ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು, ಏಕೆಂದರೆ ಅದು 50% ಹೇರ್ ಗ್ರೋತ್ನ ಕ್ವಿಕ್ ಮಾಡುತ್ತೆ. ನಾನಿಲ್ಲಿ 1/4 ಭಾಗದಷ್ಟು ಕ್ಯಾಪ್ಸಿಕಮ್ನ ಈ ಆಲಿವ್ ಆಯಿಲ್ನ ತುರ್ಕೋತಾ ಇದ್ದೀನಿ. ಯಾಕೆಂದರೆ ಇವು ಎರಡರದ್ದು ಇಂಗ್ರೀಡಿಯೆಂಟ್ ಪ್ರಪೋರ್ಷನ್ ನೋಡಿಕೊಂಡು 2 to 3 ಟೇಬಲ್ ಸ್ಪೂನ್ಗೆ 1/4 ಕ್ಯಾಪ್ಸಿಕಮ್ ಸಾಕು. ಇದನ್ನು ನಾವು ಫುಲ್ಲು ಆಲಿವ್ ಆಯಿಲ್ ಒಳಗಡೆ ತುರ್ಕೋಬೇಕು. ಆಲಿವ್ ಆಯಿಲಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರ ಜೊತೆಗೆ ಅದು ಕೂದಲು ಸಾಫ್ಟ್ ಮತ್ತು ಸ್ಟ್ರೆಂಥನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಹೇರ್ನ ಮ್ಯಾನೇಜಬಲ್ ಕೂಡ ಮಾಡುತ್ತೆ. ಇದ್ರ ಜೊತೆಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಸ್ಕ್ಯಾಲ್ಪ್ ಟ್ರೀಟ್ಮೆಂಟ್ಗೆ ತುಂಬಾ ಒಳ್ಳೆಯದು. ಈಗ ಈ ಎರಡು ಮಿಕ್ಸ್ಚರ್ನ ನಾವು ಡಬಲ್ ಬಾಯ್ಲಿಂಗ್ ಮೆಥಡ್ ಮಾಡಬೇಕು. ನಾವು ಇದಕ್ಕೆ ಬಿಸಿ ನೀರನ್ನ ಕುದಿಯೋ ಬಿಸಿ ನೀರೊಳಗಡೆ ಈ ಪೋರ್ಸಿಲಿನ್ ಗ್ಲಾಸ್ನ ಇಟ್ಬಿಟ್ಟು ನಾವು 15 ನಿಮಿಷ ಬಿಡಬೇಕಾಗತ್ತೆ. ಗ್ರೀನ್ ಪೆಪ್ಪರ್ಸ್ ಅಂದರೆ ಕ್ಯಾಪ್ಸಿಕಮಲ್ಲಿ ನ್ಯಾಚುರಲ್ ಸೋರ್ಸ್ ಆಫ್ ಸಿಲಿಕಾನ್ ಆಗಿರೋದ್ರಿಂದ ಹೇರ್ ಗ್ರೋತ್ ಸ್ಪೀಡ್ನ ಡಬಲ್ ಮಾಡುತ್ತೆ. ಈಗ ಈ ಎರಡನ್ನು ನಾನು ಇಲ್ಲಿ ಬಿಸಿ ನೀರು ಮೇಲೆ ಇಟ್ಟಿದ್ದೀನಿ. ಇದನ್ನು ನಾವು ಮತ್ತೆ ಕುದಿಸ್ಬಾರ್ದು. ಈ ಥರ ಮೇಲ್ಗಡೆ ಇಟ್ಬಿಟ್ಟು ಹೀಗೇ 15 ಮಿನಿಟ್ಸ್ ಇವೆರಡನ್ನು ಕಾಂಬಿನೇಷನ್ ಆಗಕ್ಕೆ ಬಿಡಬೇಕು. ಅಂದರೆ ಆಯಿಲ್ಲು ಒಂಥರ ವಾರ್ಮ್ ಆಗಕ್ಕೆ ಬಿಡಬೇಕು, ತುಂಬ ಕುದಿಯೋ ಬಿಸಿ ಆಗಬಾರ್ದು, ಸ್ವಲ್ಪ ಉಗುರು ಬೆಚ್ಚಗೆ ಆದರೆ ಸಾಕು. ಸೊ 15 ಮಿನಿಟ್ಸ್ ಸಾಕಾಗುತ್ತೆ. ಈ ಥರ ನಾವು 15 ಮಿನಿಟ್ಸ್ ಬಿಟ್ಟಾದಮೇಲೆ ನಾವು ಈ ಆಯಿಲ್ ಮತ್ತು ಕ್ಯಾಪ್ಸಿಕಮ್ ಮಿಕ್ಸ್ಚರ್ನ ಒಂದು ಜಾರ್ಗೆ, ಗ್ಲಾಸ್ ಜಾರ್ಗೆ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಗ್ಲಾಸ್ ಜಾರಲ್ಲಿ ಏನಕ್ಕೆ ಉಪಯೋಗಿಸ್ತಾ ಇದ್ದೀನಿ ಅಂದರೆ ಹೇರ್ ಫಾಲ್ಗೆ ಮುಖ್ಯ ಕಾರಣ ಬಂದುಬಿಟ್ಟು ಪ್ಲಾಸ್ಟಿಕ್ ಯೂಸೇಜು. ಹಾಗಾಗಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿಬಿಟ್ಟು ನಾವು ಈ ಥರ ಗ್ಲಾಸ್ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ, ಸೋಸ್ಕೊಳ್ಳೋಣ. ಇದನ್ನು ನಾವು 1 ವಾರ ಬೆಳಕಿಲ್ದಲೇ ಇರೋ ಜಾಗದಲ್ಲಿ, ಅಂದರೆ ಸ್ವಲ್ಪ ಕತ್ತಲಿರೋ ಜಾಗದಲ್ಲಿ ಕ್ಲೋಸ್ ಮಾಡಿಬಿಟ್ಟು ಇಡಬೇಕಾಗತ್ತೆ. ಯಾಕೆ ಅಂದರೆ ಇವು ಎರಡೂ ಜೊತೆಗೆ ಸೇರಿ ಫರ್ಮೆಂಟ್ ಆಗಬೇಕಾಗತ್ತೆ. ಆ ಫರ್ಮೆಂಟ್ ಆಗಿರೋದನ್ನು ನಾವು ಕೂದಲು ಬುಡಕ್ಕೆ ಹಚ್ಚೋದ್ರಿಂದ ಕೂದಲು ದಪ್ಪಗೆ ಹಾಗೆ ಉದ್ದನೂ ಬೆಳೆಯುತ್ತೆ. ಆ್ಯಂಡ್ ಅದು ಬೆಳೆಯೋದು ಸ್ಪೀಡು ಡಬಲ್ ಆಗುತ್ತೆ. ನಮಗೆ ಮೇನ್ ಬೇಕಾಗಿರೋದೇ ಅದಾಗಿರೋದ್ರಿಂದ ನಾವು ಈ ಥರ ಗ್ಲಾಸ್ ಜಾರ್ಗೆ ಕ್ಲೋಸ್ ಮಾಡಿಬಿಟ್ಟು ಇದನ್ನು 1 ವಾರ ನಾವು ಬೆಳಕಿಲ್ದಲೇ ಇರೋ ಜಾಗದಲ್ಲಿ ಮುಚ್ಚಿಡಬೇಕಾಗತ್ತೆ. 1 ವಾರ ಆದಮೇಲೆ ನೀವು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡ್ಬೋದು. ವಾರಕ್ಕೆ 2 ಸತಿ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕಾಗತ್ತೆ. ಇದನ್ನು ನೀವು ಹಚ್ಚಿಬಿಟ್ಟು 2 hours ಬಿಟ್ಬಿಟ್ಟು ಹೇರ್ ವಾಶ್ ಮಾಡಬೇಕಾಗತ್ತೆ. ಸೊ ಫ್ಯಾಮಿಲಿ, ನನಗೆ ನೀವು ಈ ರೆಮಿಡಿನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ರೆಮಿಡಿಯಿಂದ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.